ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶಕ್ಕೆ ಬಿಗ್ ನ್ಯೂಸ್ ಕೊಟ್ಟ, ಗುಡ್ ನ್ಯೂಸ್ ಕೊಟ್ಟ ಮೋದಿ 3.0. ಸದ್ಯ ಈಗ ಲೋಕಸಭಾ ಸದನ ಕದನ ಜಟಾಪಟಿ ನೋಡ್ತಾ ಇದ್ದೀವಿ. ಪ್ರತಿಪಕ್ಷಗಳು ಮುಗಿ ಬೀಳ್ತಿರೋದು. ರಾಹುಲ್ ಗಾಂಧಿ ಅಬ್ಬರದ ಭಾಷಣ, ಬಜೆಟ್ನ ವಿರುದ್ಧ ಯಾವ ರೀತಿ ಚಕ್ರವ್ಯೂಹ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ದಲಿತ ಹಿಂದುಳಿದ ವರ್ಗಗಳನ್ನ ಕಡೆಗಣಿಸಿದೆ. ಇಡೀ ದೇಶದ ರೈತರು, ಮಹಿಳೆಯರು, ಬಡವರನ್ನ ಇನ್ನೂ ಪಾತಾಳಕ್ಕೆ ತಳ್ಳುತ್ತಾ ಇದೆ ಮೋದಿ ಸರ್ಕಾರ ಅಂತ ಮುಗಿ ಬೀಳ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಹಲವಾ ಮೇಕಿಂಗ್ ನಿಂದ ಹಿಡಿದು ಹಲವು ವಿಚಾರಗಳು, ಅಂಬಾನಿ, ಅದಾನಿ ಎಲ್ಲ ಸದ್ದು ಮಾಡ್ತಾ ಇದೆ. ಪ್ರಮುಖವಾಗಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಮೊದಲು, ಈಗ ಎಲ್ಲ ವಾಗ್ದಾಳಿ ನಡೆಸೋದು ಎಲ್ಲಿ? ಈ ದೇಶದ ಯುವಕರನ್ನ ನಿರುದ್ಯೋಗಕ್ಕೆ ತಳ್ಳೋದಕ್ಕೆ ಅಂತಾನೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಮೊನ್ನೆ ಅಷ್ಟೇ ಖರ್ಗೆ ಅವರು ಗುಡುಗಿದ್ರು. ರಾಹುಲ್ ಗಾಂಧಿ ಕೂಡ ಪದೇ ಪದೇ ಅದನ್ನ ಉಚ್ಚರಿಸ್ತಾ ಇರ್ತಾರೆ. ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಈ ತರ ತಾಂಡವಾಡೋದಕ್ಕೆ ಕಾರಣವಾಗಿದೆ ಮೋದಿ ಸರ್ಕಾರ. ನಿರುದ್ಯೋಗ ಪ್ರಮಾಣ ಮೋದಿ ಆಡಳಿತ ಶುರು ಆದ್ಮೇಲೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಯುವಕರ ಭವಿಷ್ಯದ ಬಗ್ಗೆ ಚಿಂತೆನೇ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದನ್ನ ಪದೇ ಪದೇ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿ ಬೀಳೋದನ್ನ ನೋಡ್ತಾ ಇದ್ದೀವಿ ನಾವು. ಈ ಹೊತ್ತಲ್ಲಿ ಪ್ರತಿಪಕ್ಷಗಳಿಗೆ ಕೌಂಟರ್ ಅಷ್ಟೇ ಅಲ್ಲ, RSSಗೂ ಕೂಡ ಈ ಲೆಕ್ಕದ ಮೂಲಕವೇ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ. RSS ಕೂಡ ಈ ಜಾಬ್ ಲಾಸ್, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಮೋದಿ ಸರ್ಕಾರವನ್ನ ಟೀಕಿಸಿದ್ದು ನೆನಪು ಮಾಡ್ಕೊಳ್ಬಹುದು. ದತ್ತಾತ್ರೇಯ ಹೊಸಬಾಳೆ ಅವರು, ಇನ್ನೂ ಸುಮಾರು ನಾಯಕರ ಬಾಯಲು ಬಂದಿದೆ. ಈ ಸೂಪರ್ ಮ್ಯಾನ್ ಆಗೋದಕ್ಕೆ ಹೊರಟಂತಹ, ದೇವರಾಗೋಕೆ ಹೊರಟಂತಹ ನಾಯಕನಿಗೆ ದೇಶದ ಭವಿಷ್ಯದ ಚಿಂತೆ ಇಲ್ಲ ಅಂತ ಮೊನ್ನೆ ಅಷ್ಟೇ ಮೋಹನ್ ಭಾಗವತ್ ಅವರ ಮಾತನ್ನೂ ಕೂಡ ನೆನಪಿಸ್ಕೊಳ್ಬಹುದು. ದತ್ತಾತ್ರೇಯ ಹೊಸಬಾಳೆ ಅವರಂತೂ ಅಂಕಿ ಅಂಶಗಳ ಸಮೇತ ನೋಡಿ, ಇದು ಬಹಳ ಆತಂಕಕಾರಿ ಅಂತ ಸರ್ಕಾರವನ್ನ ಎಚ್ಚರಿಸಿದ್ದು ಕೆಲವು ದಿನಗಳ ಹಿಂದಿನ ಮಾತು ನೆನಪು ಮಾಡ್ಕೊಳ್ಬಹುದು ನಾವೀಗ. ಈ ಹೊತ್ತಲ್ಲಿ ಮನಸುಖ್ ಮಾಂಡವೀಯ ಸದನದಲ್ಲಿ ಅಂಕಿ ಅಂಶಗಳ ಸಮೇತ ಮತ್ತು ಈ ಬಜೆಟ್ ಸರ್ವೆ, ಈ ಆರ್ಥಿಕ ವರ್ಷದ ಬಜೆಟ್ ಸರ್ವೆಯ ಲೆಕ್ಕವನ್ನ ಇಟ್ಟು ದೇಶದಲ್ಲಿ ಬಹಳ ಉತ್ತಮವಾದಂಥ ಒಂದು ಬೆಳವಣಿಗೆ ಆಗಿದೆ, ಆ ಖುಷಿಯನ್ನ ಇಡೀ ದೇಶದ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಎಕನಾಮಿಕ್ ಸರ್ವೆ ರಿಪೋರ್ಟ್ ಅನ್ನು ಇಟ್ಟು ಅದೇನಪ್ಪಾ ಅಂತ ಕೇಳಿದ್ರೆ, ಅವ್ರು ಹೇಳ್ತಾರೆ 2014 ಮುಂಚೆ, ಅಂದ್ರೆ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಭಾರತ, ಇಲ್ಲಿನ ಜನ ಜಗತ್ತಿನ ಬಗ್ಗೆ ಮಾತಾಡ್ತಿದ್ರು. ಆ ದೇಶದಲ್ಲಿ ಹೀಗಾಯ್ತು, ಅಲ್ಲಿ ಇಷ್ಟು ಅಭಿವೃದ್ಧಿ, ಜಾಬು, ಮತ್ತೊಂದು ಅಂತ ಬೇರೆ ದೇಶಗಳ ಬಗ್ಗೆ ಬೆರಳು ತೋರಿಸಿ ಹುಬ್ಬೇರಿಸಿ ಮಾತಾಡ್ತಿದ್ವಿ, ನಮ್ಮ ದೇಶದಲ್ಲಿ ಯಾವಾಗ ಹೀಗಾಗೋದು ಅಂತ. ಆದ್ರೆ ಈಗ ಮೋದಿ ಆಡಳಿತ ಶುರು ಆದ್ಮೇಲೆ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಪಾಸಿಟಿವ್ ಎಲ್ಲ ಒಳ್ಳೆಯ ಕೆಲಸಗಳು ಮತ್ತು ಅಭಿವೃದ್ಧಿಯ ಬಗ್ಗೆ ಇಡೀ ಜಗತ್ತೇ ಮಾತಾಡುವಂತಾಗಿದೆ. ಭಾರತೀಯರಿಗೂ ಹೆಮ್ಮೆಯ ವಿಚಾರ ಅಂತ ಶುರು ಮಾಡ್ತಾರೆ. ಅದಾದ್ಮೇಲೆ ಅಂಕಿ ಅಂಶಗಳನ್ನ ಇಡ್ತಾ ಹೋಗ್ತಾರೆ. ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ 3.2% ಇಳಿದಿದೆ ಮತ್ತು ಕೆಲವೇ ದಿನಗಳಲ್ಲಿ ಈ ಪ್ರಮಾಣ, ನಿರುದ್ಯೋಗ ಪ್ರಮಾಣ 3ರ ಕೆಳಗೆ, 3% ಕೆಳಗೆ ಇಳಿಯುವ ಮೂಲಕ ನಾವು ಅತ್ಯಂತ ದೊಡ್ಡ ಗುರಿಯನ್ನು ತಲುಪಲಿದ್ದೀವಿ ಅಂತಾರೆ. 2017-18ರಲ್ಲಿ 6% ಇತ್ತು ಆ ಪ್ರಮಾಣ, ನಿರುದ್ಯೋಗ ಪ್ರಮಾಣ. ಪ್ರಸ್ತುತ 3.2ಕ್ಕೆ ಇಳಿಕೆಯಾಗಿದೆ. ಅಂದ್ರೆ ಬಹಳ ಉತ್ತಮವಾದಂಥ ಸಾಧನೆ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ, ಇಲ್ಲಿ ಸ್ಟಾರ್ಟ್ಅಪ್ಗಳು ಮತ್ತು ಬಂಡವಾಳ ಹೂಡಿಕೆಗೆ ಕೊಟ್ಟಂತಹ ಪ್ರೋತ್ಸಾಹ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿರೋದು, ಇದೆಲ್ಲದರ ಮೂಲಕ ಉದ್ಯೋಗ, ಪ್ರೈವೇಟ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಉದ್ಯೋಗ ಸೃಷ್ಟಿ ಬಹಳ ಚೆನ್ನಾಗಿದ್ದು ಅನ್ಎಂಪ್ಲಾಯ್ಮೆಂಟ್ ರೇಟ್ 3.2ಕ್ಕೆ ಇಳಿದಿದೆ. ಇನ್ನು ಮುಂದೆ ಭವಿಷ್ಯದಲ್ಲಿ ಭಾರತದಲ್ಲಿ ಜಾಬ್ ಲಾಸ್ ಅಂದ್ರೆ ಉದ್ಯೋಗ ಕಡಿತ ಮಾಡುವಂಥದ್ದು, ಇಂತಹ ನಿರುದ್ಯೋಗ ಸಮಸ್ಯೆ ಬರೋದಕ್ಕೆ ಸಾಧ್ಯವಿಲ್ಲ. ಇದು ಇದೇ ದಾರಿಯಲ್ಲಿ ಸಾಕ್ತಾ ಹೋದ್ರೆ, ಈಗ ಬಹಳ ಉತ್ತಮ ದಾರಿಯಲ್ಲಿದ್ದೀವಿ, ನಾವು ಟ್ರ್ಯಾಕ್ ಅಲ್ಲಿ ಇದ್ದೀವಿ. ನಂಬರ್ಸ್ ಕೊಟ್ಟು ಹೇಳ್ತಾರೆ, ನಿರುದ್ಯೋಗ ಸಮಸ್ಯೆಯೂ ಬರಲ್ಲ ಮತ್ತು ಜಾಬ್ ಲಾಸ್, ಕೆಲಸದಿಂದ ಕಿತ್ತಾಕುವಂತಹ ಸಮಸ್ಯೆ ಕೂಡ ಬರಲ್ಲ, ಉದ್ಯೋಗ ಕಡಿತದಂತಹ ಸಮಸ್ಯೆಗಳು ಭಾರತದಲ್ಲಿ ತಲೆದೋರೋದೇ ಇಲ್ಲ ಅನ್ನುವ ಭರವಸೆಯನ್ನ, ಅಭಯವನ್ನ ದೇಶಕ್ಕೆ ಕೊಟ್ಟಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಸುದ್ದಿ ಮೋದಿ 3.0 ಕೊಡ್ತಿರೋದು. ಈ ಎಕನಾಮಿಕ್ ಸರ್ವೆ ಪ್ರೈವೇಟ್ ಸೆಕ್ಟರ್ಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿರೋದು. 2036ರವರೆಗೆ ಭಾರತದಲ್ಲಿ 8 ಮಿಲಿಯನ್ ಜಾಬ್ಸ್ ಕ್ರಿಯೇಷನ್, ಅದೇ ವೇಗದಲ್ಲಿ ಮುಂದುವರಿತಾ ಹೋದ್ರೆ ಅಲ್ಲಿಗೆ, ಅಂದ್ರೆ ಇನ್ನು 10-12 ವರ್ಷಗಳಲ್ಲಿ
ಭಾರತದಲ್ಲಿ ನಿರುದ್ಯೋಗ ಅನ್ನುವ ಒಂದು ಸಣ್ಣ ಮಾತು ಕೂಡ ಬರಲ್ಲ. ಈಗ ಆಲ್ರೆಡಿ ನಾವು 3% ಹತ್ತಿರ ಬಂದು ನಿಂತಿದ್ದೀವಿ. ಅದನ್ನು 0 ಮಾಡಬೇಕು ಅಂದರೆ ಇಷ್ಟು ಪ್ರಮಾಣದಲ್ಲಿ ಉದ್ಯೋಗ, ಖಾಸಗಿಯವರು ಮತ್ತು ಎಲ್ಲ ಬಗೆಯಲ್ಲೂ ಉದ್ಯೋಗ ಸೃಷ್ಟಿಗೆ ಅವಕಾಶಗಳು ಆಗ್ತಾ ಹೋಗಬೇಕು ಅನ್ನುವ ಒಂದು ನಂಬರನ್ನು ಕೂಡ ಕೊಡ್ತಾ ಇರೋದು. ನಾವು ನೆನಪು ಮಾಡ್ಕೊಳ್ಬಹುದು, ಮೊನ್ನೆ ಅಷ್ಟು ರಿಲೀಸ್ ಅಂತ HSBC ಸರ್ವೆ, ಪ್ರತಿಷ್ಠಿತ ಯೂನಿವರ್ಸಲ್ ಬ್ಯಾಂಕ್ ಮತ್ತು ಫಿನಾನ್ಷಿಯಲ್ ಸರ್ವಿಸ್ ಗ್ರೂಪ್ HSBC ಕೊಟ್ಟಂತಹ ನಂಬರ್ ಏನಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಅಲ್ಲಿ ಭಾರತದಲ್ಲಿ ಉತ್ಪಾದನಾ ವಲಯದಲ್ಲಿ ಬಹಳ ಒಳ್ಳೆಯ ಚೇತರಿಕೆ ಸುಮಾರು ವರ್ಷಗಳ ಬಳಿಕ, ಬರೋಬ್ಬರಿ 10-12 ವರ್ಷಗಳ ಬಳಿಕ ಭರ್ಜರಿ ಸಾಧನೆ ಮಾಡಿದ್ದು 18 ವರ್ಷಗಳಲ್ಲಿ. 18 ವರ್ಷಗಳಲ್ಲಿ ಅತ್ಯಧಿಕ ಜಾಬ್ ಕ್ರಿಯೇಷನ್ ಆಗಿದೆ ಭಾರತದಲ್ಲಿ ಅಂತ ರಿಪೋರ್ಟ್ ಕೊಟ್ಟಿತ್ತು, ಹುಬ್ಬೇರಿಸುವಂತೆ ಮಾಡಿತ್ತು. ಇಡೀ ಜಗತ್ತಿನಲ್ಲಿ ಚರ್ಚೆ ಆಯಿತು. ಭಾರತದಲ್ಲಿ ಈ ವೇಗ, ಕರೋನಾ ಆತಂಕದ ಹೊಡೆತದ ಬಳಿಕ ಅಂತಾರಾಷ್ಟ್ರೀಯ ಎರಡೆರಡು ದೊಡ್ಡ ಯುದ್ಧಗಳ ಪರಿಣಾಮವನ್ನು ಅನುಭವಿಸಿದ ಮೇಲೂ ಕೂಡ ಈ ಚೇತರಿಕೆ ಸಾಧ್ಯವಾಗಿದ್ದು ಹೇಗೆ? ಆರ್ಥಿಕತೆಯಲ್ಲೂ ನಮ್ಮ GDP ಗ್ರೋತ್ ನೋಡಿದ್ದೀವಿ, ನಿರೀಕ್ಷೆಗಿಂತನೂ ಎಲ್ಲ ಎಕ್ಸ್ಪರ್ಟ್ಸ್ ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ, RBI ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ, ವರ್ಲ್ಡ್ ಬ್ಯಾಂಕ್ ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತನೂ ಅಧಿಕವಾಗಿ ನಾವು ಮುಂದೂಕಿದ್ದು. ಹಾಗೆ ಜಾಬ್ ಕ್ರಿಯೇಷನ್ನಲ್ಲೂ ಪ್ರೈವೇಟ್ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಹಳ ಉತ್ತಮ ಸಾಧನೆ, 18 ವರ್ಷಗಳಲ್ಲೇ ಅತ್ಯಧಿಕ ಉದ್ಯೋಗ ಸೃಷ್ಟಿ ಅನ್ನೋ ರಿಪೋರ್ಟ್ ಬಂದಿತ್ತು. ಈಗ ಸರ್ಕಾರದ ಕಡೆಯಿಂದ, ಕೇಂದ್ರ ಸರ್ಕಾರದ ಕಡೆಯಿಂದ ಲೇಬರ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯ ಸೆಷನ್ನಲ್ಲಿ ಅಂಕಿಅಂಶಗಳ ಸಮೇತ ಆ ರಿಪೋರ್ಟ್ ಅನ್ನು ಇಟ್ಟಿರುವುದು. ಇನ್ನು ಮುಂದೆ ನಿರುದ್ಯೋಗದ ಸಮಸ್ಯೆ ಭಾರತವನ್ನ ಕಾಡೋದಿಲ್ಲ, ಉದ್ಯೋಗ ಕಡಿತದ ಪ್ರಶ್ನೆಯೇ ಬರಲ್ಲ ಅಂತ ಭಾರತದ ಯುವಕರಿಗೆ ಮೋದಿ 3.0 ಬಹುದೊಡ್ಡ ಶುಭ ಸುದ್ದಿಯೊಂದನ್ನು ಕೊಟ್ಟಿದೆ. ಹಾಗೆ ಪ್ರತಿಪಕ್ಷಗಳು ಇದನ್ನು ಯಾವ ರೀತಿ ಸ್ವೀಕರಿಸ್ತವೆ ಕಾದು ನೋಡ್ಬೇಕು. ಯಾಕಂದ್ರೆ ಈ ಹೊತ್ತಲ್ಲೇ ಪ್ರತಿಪಕ್ಷಗಳು ಭಾರತದಲ್ಲಿ ಅತ್ಯಧಿಕವಾದಂತಹ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಿದೆ ಅಂತ ವಾಗ್ದಾಳಿ ನಡೆಸ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.